ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ದುಬೈ ಕುನಾಫಾ ಚಾಕ್ಲೇಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಮಕ್ಕಳು ಹಾಗೆ ದೊಡ್ಡವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಹೋಮ್ ಮೇಡ್ ಚಾಕ್ಲೇಟನ್ನು ಬಿಸ್ನೆಸ್ ಆಗಿ ಕೂಡ ಮಾಡ್ಕೋಬಹುದು. ಬಿಸ್ನೆಸ್ ಆಗಿ ಮಾಡ್ಕೋತೀನಿ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡೋಣ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಮನೇಲಿ ತಪ್ಪದೆ ಟ್ರೈ ಮಾಡಿ. ಇಲ್ಲಿ ನೋಡಿ, ನಾನು ಡಾರ್ಕ್ ಚಾಕ್ಲೇಟನ್ನು ತೊಗೊಂಡಿದ್ದೀನಿ. ಇದು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ, ಇಲ್ಲ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇದೆ, ನೀವು ತರಿಸ್ಕೋಬಹುದು. ನೋಡಿ, ಈಗ ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿಯುವಾಗ ಮೇಲೆ ನಾವು ಇದಕ್ಕೆ ಒಂದು ಬಟ್ಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಡಾರ್ಕ್ ಚಾಕ್ಲೇಟನ್ನು ಹಾಕ್ಕೊಳ್ಳೋಣ. ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ಕೋತಾ ಇರೋದು ಇದನ್ನು. ಆ ಬಿಸಿ ನೀರಿನ ಬಿಸಿಗೆ ಈ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗುತ್ತೆ. ನೋಡಿ, ಇದು ಯಾವುದೇ ರೀತಿಯಾಗಿ ಗಂಟಿಲ್ಲದೆ ಇರೋ ಹಾಗೆ ನೀಟಾಗಿ ಮೆಲ್ಟ್ ಆಗಬೇಕು. ನೋಡಿ, ಇಷ್ಟು ಮೆಲ್ಟ್ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ನೀವು ನೋಡ್ತಾ ಇದ್ದೀರಾ, ಎಲ್ಲೂ ಒಂದು ಗಂಟಿಲ್ಲ, ಅಷ್ಟು ನೀಟಾಗೆ ಮೆಲ್ಟ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ನಾನು ಸಿಲಿಕಾನ್ ಮೋಲ್ಡನ್ನು ತೊಗೊಂಡಿದ್ದೀನಿ. ಇದು ಆನ್ಲೈನಲ್ಲಿ ಕೂಡ ಫ್ಲಿಪ್ಕಾರ್ಟ್, ಅಮೆಝಾನ್ ಹಾಗೆಯೇ ಮೀಶೋಲ್ಗೆ ಕೂಡ ಅವೈಲೇಬಲ್ ಇದೆ. ಹಾಗೆಯೇ ನಾನು ಸಣ್ಣ ಸಣ್ಣ ಚಾಕ್ಲೇಟನ್ನು ಮಾಡಲಿಕ್ಕೆ ಸ್ಕ್ವೇರ್ ಶೇಪಲ್ಲಿರೋ ಮೋಲ್ಡನ್ನು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೊದಲಿಗೆ ಕೆಳಗಡೆ ಕರಗಿಸಿರುವಂತಹ ಚಾಕ್ಲೇಟನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಎಲ್ಲ ಕಡೆ ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಎಡ್ಜಸ್ಸಿಗೂ ಕೂಡ ನೀಟಾಗಿ ಫಸ್ಟು ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕಡೆ ನೀಟಾಗೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೀಝರಲ್ಲಿ ಇಡಬೇಕಾಗತ್ತೆ. ಹಾಗೆಯೇ ಸಣ್ಣ ಸಣ್ಣ ಚಾಕ್ಲೇಟ್ ಮಾಡ್ಕೊಳ್ಳಿಕ್ಕೂ ಕೂಡ ನಾನಿಲ್ಲಿ ಮೊದಲಿಗೆ ಚಾಕ್ಲೇಟನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ನೀಟಾಗಿ ಹೀಗೆ ಟ್ಯಾಪ್ ಮಾಡಿ ಹೀಗೆ ಅಲ್ಲಾಡಿಸ್ತಾ ಹೋದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಈಗ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೀಝರಲ್ಲಿ ಅರ್ಧ ಗಂಟೆಗಳ ಕಾಲ ಇಡ್ತೀನಿ. ಅಷ್ಟರಲ್ಲಿ ನಾವು ಫಿಲ್ಲಿಂಗಿಗೋಸ್ಕರ ನಾನಿಲ್ಲಿ ತುಂಬಾ ಸಣ್ಣದಾಗಿರುವಂತಹ ಶಾವಿಗೆಯನ್ನು ತೊಗೊಂಡಿದ್ದೀನಿ. ಇದು ತುಂಬ ತೆಳ್ಳಗಿರಬೇಕು. ಹಾಗೆಯೇ ಇದಕ್ಕೆ ಪಿಸ್ತಾ ಬೇಕಾಗತ್ತೆ, ಹಾಗೆಯೇ ಮಿಲ್ಕ್ ಮೇಡ್ ಕೂಡ ಬೇಕಾಗತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಪಿಸ್ತಾವನ್ನು ಹಾಕ್ಕೊಳ್ಳೋಣ. ಸಣ್ಣದಾಗಿ ರುಬ್ಕೊಂಡು ಬರೋಣ. ಯಾವುದೇ ನೀರು ಕೂಡ ಹಾಕೋಬೇಡಿ. ನೋಡಿ, ಈಗ ಪುಡಿಯಾಗಿದೆ. ಈಗ ನಾವು ಏನು ಸಣ್ಣ ಶಾವಿಗೆಯನ್ನು ತೊಗೊಂಡಿದ್ವಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಪ್ಪದ ಬದಲಿಗೆ ನೀವು ಬೆಣ್ಣೆಯನ್ನು ಕೂಡ ಹಾಕ್ಕೋಬಹುದು. ಶಾವಿಗೆಯನ್ನು ನೀವು ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇದನ್ನು ಆರಲಿಕ್ಕೆ ಬಿಟ್ಟಿದ್ದೀನಿ. ಈಗ ಶಾವಿಗೆ ಆರಿದೆ. ಅದಕ್ಕೆ ನಾವು ಪುಡಿ ಮಾಡಿಟ್ಕೊಂಡಂತಹ ಪಿಸ್ತಾ ಹಾಗೆಯೇ ಸ್ವಲ್ಪ ಮಿಲ್ಕ್ ಮೇಡನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಸ್ವಲ್ಪ ಬೇಕು ಅಂದರೆ ಮಿಲ್ಕ್ ಮೇಡ್ ಕೂಡ ಹಾಕೋಬಹುದು. ನೋಡಿ, ಈಗೆಲ್ಲದು ನೀಟಾಗೆ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಚಾಕ್ಲೇಟ್ ಕೂಡ ಚೆನ್ನಾಗಿ ಅರ್ಧ ಗಂಟೆಗಳ ಕಾಲ ಫ್ರೀಝರಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ನಾವು ಮಾಡಿಟ್ಕೊಂಡಂತಹ ಶಾವಿಗೆ, ಪಿಸ್ತಾ ಹಾಗೆ ಮಿಲ್ಕ್ ಮೇಡ್ ಮಿಶ್ರಣವನ್ನು ಈಗ ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ. ಎಲ್ಲೂ ಕೂಡ ಗ್ಯಾಪ್ ಕೊಡದೆ ಹೀಗೆ ನೀಟಾಗೆ ಹಾಕ್ಕೊಳ್ಳಿ. ನೋಡಿ, ಈಗ ಸುತ್ತಲೂ ಪಿಸ್ತಾ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಮೇಲೆ ಮತ್ತೆ ಚಾಕ್ಲೇಟನ್ನು ಹಾಕ್ಕೊಳ್ಳೋಣ. ಇದನ್ನು ಕೂಡ ನೀಟಾಗೆ ಎಲ್ಲ ಕಡೆ ಹಾಕ್ಕೊಳ್ಳಿ. ಹಾಗೆಯೇ ಹೀಗೆ ನೆಲಕ್ಕೆ ಬಡಿದ್ರೆ ನೀಟಾಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನೋಡಿ, ಇಷ್ಟ ಆದರೆ ಆಯಿತು. ಈಗ ಮತ್ತೆ ಇದನ್ನು 1 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡೋಣ. ಹಾಗೆಯೇ ಇಲ್ಲಿ ನಾವು ಚಿಕ್ಕ ಚಿಕ್ಕ ಕುನಾಫಾ ಬೈಟ್ಸನ್ನು ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಸ್ಕ್ವೇರ್ದು
ಫ್ರೇಮ್ ತೊಗೊಂಡಿದ್ವಲ್ಲ ಅದಕ್ಕೆ ನೀಟಾಗೆ ಮತ್ತೆ ಈ ಶಾವಿಗೆ ಮಿಶ್ರಣವನ್ನು ಫಿಲ್ ಮಾಡ್ತಾ ಹೋಗೋಣ. ಹಾಗೆ ಮೇಲೆ ಚಾಕ್ಲೇಟನ್ನು ಹಾಕ್ಕೊಳ್ಳೋಣ. ಹೀಗೆ ಎಲ್ಲ ಕಡೆ ನೀಟಾಗಿ ಚಾಕ್ಲೇಟನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಇದನ್ನು ಕೂಡ ನೀಟಾಗಿ ಟ್ಯಾಪ್ ಮಾಡ್ತಾ ಹೋದರೆ ಎಲ್ಲ ಕಡೆ ಚಾಕ್ಲೇಟ್ ಫಿಲ್ ಆಗುತ್ತೆ. ನಂತರ ಇದನ್ನು ಕೂಡ ಫ್ರೀಝರಲ್ಲಿ ಇಡ್ತೀನಿ. ಈಗ ನೋಡಿ 1 ರಿಂದ 1.5 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಹೀಗೆ ನಿಧಾನವಾಗಿ ನೀವು ಬಿಡಿಸ್ಕೋಬೇಕಾಗತ್ತೆ. ನೋಡಿ ಚಾಕ್ಲೇಟ್ ಎಷ್ಟು ನೀಟಾಗಿ ಬಿಡ್ತಾ ಇದೆ. ನೋಡಿ ಎಲ್ಲೂ ಕೂಡ ಅಂಟಿಲ್ಲ, ಅಷ್ಟು ನೀಟಾಗಿ ಚಾಕ್ಲೇಟ್ ಬಂದಿದೆ. ನೋಡ್ತಾ ಇರ್ಬೋದು ನೀವು ಚಾಕ್ಲೇಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಮಿನಿ ಕುನಾಫಾ ಚಾಕ್ಲೇಟನ್ನು ತಗೊಳ್ಳೋಣ. ನೋಡಿ ಇದು ಕೂಡ ಎಷ್ಟು ನೀಟಾಗಿ ಚಿಕ್ಕ ಚಿಕ್ಕ ಸ್ಕ್ವೇರಲ್ಲಿ ಬಂದಿದೆ. ನೀವು ಹೀಗೆ ತಿಂತೀನಿ ಅಂದರೂ ಸರಿನೇ, ಅಥವಾ ಯಾರಿಗಾದರೂ ನೀವು ಕೊಡಬೇಕು ಅಥವಾ ತುಂಬ ದಿನಗಳ ಕಾಲ ಇಡಬೇಕು ಅನ್ನೋದಾದರೆ ಹೀಗೆ ನಿಮಗೆ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಅಂತ ಸಿಗುತ್ತೆ ಆನ್ಲೈನಲ್ಲಿ. ಹಾಗೆಯೇ ನಿಮಗೆ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಕೂಡ ಇದು ಅವೈಲೇಬಲ್ ಇರುತ್ತೆ. ಅದನ್ನು ತೊಗೊಂಡು ಬಂದು ಹೀಗೆ ನೀಟಾಗೆ ಕವರ್ ಮಾಡ್ಕೋಬಹುದು. ಅಥವಾ ನಿಮಗೆ ಆನ್ಲೈನಲ್ಲಿ ಕೂಡ ಚಾಕ್ಲೇಟ್ ಕವರ್ಸ್ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ತರಿಸ್ಕೋಬಹುದು. ನೋಡಿ ಎಷ್ಟು ನೀಟಾಗೆ ಪ್ಯಾಕ್ ಆಗಿದೆ ಅಲ್ವಾ. ಈ ಥರ ಪ್ಯಾಕ್ ಮಾಡಿ ನೀವು ಬೇರೆಯವ್ರಿಗೂ ಕೂಡ ಗಿಫ್ಟಾಗಿ ಕೊಡ್ಬೋದು. ನೋಡಿ ಈ ಫಾಯಿಲ್ ಪೇಪರ್ ಹೀಗಿರುತ್ತೆ. ಹಾಗೆಯೇ ಈಗ ನಾನು ದೊಡ್ಡ ಚಾಕ್ಲೇಟ್ ಬಾರನ್ನು ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ಹೀಗೆ ಕವರ್ ಮಾಡ್ಕೊಳ್ಳೋಣ. ನೀವು ಸಣ್ಣದಾಗಿ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ಸನ್ನು ಮಾಡ್ತೀರಾ ಅಂದರೂ ಕೂಡ ಇದನ್ನು ಖಂಡಿತವಾಗ್ಲೂ ಮಾಡ್ಕೋಬಹುದು. ನೋಡಿ ಹೀಗೆ ನೀಟಾಗೆ ಕವರ್ ಆಗಿದೆ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಗಿಫ್ಟಾಗಿ ಕೊಡಬಹುದು. ನೋಡಿ ಈಗ ನಾನು ಒಂದು ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಫಿಲ್ಲಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಯಾರಿಗೆಲ್ಲ ಚಾಕ್ಲೇಟ್ ಇಷ್ಟ ಆಗುತ್ತೆ, ಈ ಚಾಕ್ಲೇಟ್ ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ನೋಡಿ ನಾನು ದೊಡ್ಡ ಚಾಕ್ಲೇಟನ್ನು ಕೂಡ ಮುರಿದು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಒಳಗಡೆ ಫಿಲ್ಲಿಂಗ್ ಆಗಿದೆ. ಅಷ್ಟು ಹೊಸ ಹೊಸ ರೆಸಿಪಿಗಳು ನಿಮಗೆ ಬೇಕಾದಲ್ಲಿ ಖಂಡಿತವಾಗ್ಲೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.